ದೇವರಿಂದ ಅಸಾಧ್ಯವಾದದ್ದು ಯಾವುದೂ ಇಲ್ಲ. ನಮ್ಮ ಜೀವಿತದಲ್ಲಿ ಅವಮಾನ ಬರ್ಬೋದು, ಕಷ್ಟ ಬರ್ಬೋದು, ಬ್ಯಾಡ್ ಸಿಚುವೇಶನ್ಸ್ ಬರ್ಬೋದು, ನಮ್ಮನ್ನ ಚೀತು ಅನ್ಬೋದು, ಎಲ್ಲ ಇವನಿಂದನೇ ಆಗಿದ್ದು ಅಂತ ಹೇಳ್ಬೋದು. ನೋ ಪ್ರಾಬ್ಲಮ್. ಆದ್ರೆ ದೇವ್ರು ಏನೋ ಒಂದು ಮಾಡ್ತಾರೆ, ನಾವು ಸೋತೋಗ್ಬಾರ್ದು. ನಿನ್ ಮೇಲೆ ಪ್ರೇರಣೆ ಬರಲ್ಲ, ಬರಬೇಡ ನೋಡಿ, ಎಲ್ಲನ ಬರಬೇಡ ಅಂತ ಹೇಳೋ. ದೇವ್ರ ಹತ್ರ ಬರಬೇಡ ಅಂತ ಮಾತ್ರ ಹೇಳ್ಬೇಕು ಹೋಗ್ಬೇಡ. ಅಲ್ಲೇ ಸೈತಾನ ನೀನು ಬಂದು ನಿನ್ನ ಅವ್ನ ತೊಡೆ ಮೇಲೇನೋ ಅವ್ನ ಎದೆ ಮೇಲೆ ಹಾಕೊಂಬಿಟ್ಟ. ಎಲ್ಲನ ತಪ್ಪಿಸ್ಕೊ, ನೀನು ಒಂದು ಮದುವೆಗೆ ಹೋಗ್ಬೇಡ, ಒಂದು ಫಂಕ್ಷನ್ಗೆ ಹೋಗ್ಬೇಡ, ಆದ್ರೆ ದೇವ್ರ ಹತ್ರ ಬರಬೇಡ ಅಂತ ಮಾತ್ರ ಹೇಳ್ಬೇಡ. ದೇವ್ರ ಹತ್ರ ಬಾ. ಯಾಕಂದ್ರೆ ಪರಿಹಾರ ಇರೋ. ದಾವಿದ ಪಾಪ ಮಾಡಿದ್ರು ಕೂಡ ಯಾರ ಹತ್ರ ಓಡ್ ಬಂದ? ಪಾಪ ಮಾಡಿದಾಗಲೂ ಅವ್ನು ದೇವ್ರ ಹತ್ರ ಓಡ್ ಬಂದ. ದೇವರೇ, ನಾನು ಪಾಪ ಮಾಡಿಬಿಟ್ಟೆ, ಅದಕ್ಕೆ ದೇವ್ರನ್ನ ದೇವ್ರು ಹೇಳ್ತಾರೆ, ದಾವಿದ ನನ್ನ ಹೃದಯಕ್ಕೆ ತುಂಬಾ ಹತ್ತಿರವಾದವನು. ಯಾಕಂದ್ರೆ ಅವ್ನು ಪಾಪ ಮಾಡಿದಾಗಲೂ ಕೂಡ ಅವ್ನು ದೇವ್ರ ಹತ್ರ ಓಡ್ ಬಂದದ್ದು, ಓಡೋಗಿಲ್ಲ. ಸವಾಲಾಗಿ ಮಾಡಿಲ್ಲ. ನಾನು ಹೇಳ್ತೀನಿ ನೋಡಿ, ಇವತ್ತು ಎಲ್ಲನ ಮಾಡ್ರಿ, ಏನಾದ್ರೂ ಮಾಡ್ರಿ, ದೇವ್ರ ಹತ್ರ ಓಡ್ ಬನ್ನಿ. ಅವ್ರು ಕ್ಷಮಿಸುವ ದೇವನಾಗಿದ್ದಾನೆ, ಆತನ ಪ್ರೀತಿಸುವ ದೇವನಾಗಿದ್ದಾನೆ, ಆತ ನಮ್ಮನ್ನು ತಿಪ್ಪೆಯಿಂದ ಎತ್ತಿ ಪ್ರಭುಗಳ ಮಧ್ಯದಲ್ಲಿ ಆತನ ಕುಂಡ್ರಿಸುವ ದೇವನಾಗಿದ್ದಾನೆ. ಆತನಿಂದ ಅಸಾಧ್ಯವಾದದ್ದು ಯಾವುದಿಲ್ಲ, ಆತನಿಂದ ಎಲ್ಲವೂ ಸಾಧ್ಯ. ಪ್ರಿಯ ದೇವ ಮಕ್ಕಳೇ, ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ.